ಮುದೋಳ ರಂಜಾನ್ ನಿಮಿತ್ತ ಜಮೇತೆ ಎ ಉಲ್ಮಾ ಹಾಗೂ ಎಸ್ಡಿಪಿಐಯಿಂದ ಕಿಟ್ ವಿತರಣಾ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಮುಸ್ಲಿಂ ಸಮುದಾಯದ ಬಡ ಕುಟುಂಬಗಳಿಗೆ ಜಮೇತೆ ಎ ಉಲ್ಮಾ ವತಿಯಿಂದ ರಂಜಾನ್ ನಿಮಿತ್ತ ರಂಜಾನ್ ಕಿಟ್ ವಿತರಣೆ ಮಾಡಲಾಯಿತು. 5 किलो का आटा है, 2 किलो शक्कर है, 2 किलो चावल है और 100 रुपये का मसाला है और तेल के एक पैकेट है और इसके अलावा दूध के लिए इसमें 400 रुपये रखे गए हैं और इसके अलावा इसके अंदर एक टोकन रखा गया है चिकन का कि ईद का चांद देखने के बाद हाजी बिलाल साहब के दुकान से आकर वो अपना 1 किलो चिकन हासिल करें. 5 ಕಿಲೋ ಹಿಟ್ಟು, 2 ಕಿಲೋ ಅಕ್ಕಿ, 2 ಕಿಲೋ ಸಕ್ಕರೆ, ಗಾಣದೆಣ್ಣೆ, ಶಾವಿಗೆ ಹಾಗೂ ಮಸಾಲೆ ಪದಾರ್ಥಗಳು ಹಾಗೂ ಹಾಲಿಗಾಗಿ ತಲಾ 400 ರೂಪಾಯಿ ಅಂತ ಕಿಟ್ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿಟ್ ವಿತರಿಸುವ ಮೂಲಕ ಜಮೇತೆ ಎ ಉಲ್ಮಾ ಅಧ್ಯಕ್ಷ ಮೌಲಾನಾ ಹುಸೇನ್ ತುಕಾನಟ್ಟಿ ಹಾಗೂ ಉಲ್ಮಾ ಹಾಗೂ ಹಾಫಿಜಾ ಸಹಯೋಗ ಹಾಗೂ ಸಮ್ಮುಖದಲ್ಲಿ ಕಿಟ್ ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಇದೇ ತರಹ ಮುಧೋಳ ಸೊಸಿಯಾಲ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಧೋಳ ಮತಕ್ಷೇತ್ರ ಕಚೇರಿ ಮುಧೋಳದಿಂದ ಕೂಡ ಬಡ ಕುಟುಂಬಗಳಿಗೆ ಕಿಟ್ ವಿತರಿಸಲಾಯಿತು ಎಂದು ಎಸ್ಡಿಪಿಐ ಅಧ್ಯಕ್ಷ ರಾಜಪಕ್ಷ ಜಮಾದಾರ ಹಾಗೂ ಜಿಲ್ಲಾ ಸಮಿತಿ ಸದಸ್ಯ ರಿಯಾಜ್ ಖಾಲೆಖಾನ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ರಂಜಾನ್ ಕಿಟ್ ವಿತರಿಸಲಾಯಿತೆಂದು ಹೇಳಿದರು. ವರದಿ ಎಜೆ ಮಾನ್ಯಾರಾಮ್ ಮುಧೋಳ.